ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ಇವತ್ತು ಏನು ಹೇಳ್ತಿದ್ದೀನಪ್ಪ ಅಂದರೆ ನೋಡಿ, ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ತುರಿವಾಳ್ ತಾಲೂಕು ಸಿಂಧನೂರು ಈ ವತಿಯಿಂದ ಸ್ಕೂಲ್ ವತಿಯಿಂದ ನಾವೇನು ಹೇಳ್ತಿದ್ದೀವಪ್ಪ ಅಂದರೆ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಾಗಿ ಗಣಿತ ವಿಷಯಕ್ಕೆ ಕೇಳುವ ಲೆಕ್ಕಗಳು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀವಿ. ಆದ್ದರಿಂದ ನೋಡಿರಿ, ಈಗ ಏನು ಹೇಳ್ತೀನಪ್ಪ ಅಂದರೆ ನಾನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಮಗೆ ಪರೀಕ್ಷೆಗೆ ಅನುಕೂಲವಾಗುವ ಅಂದರೆ ಪರೀಕ್ಷೆಗೆ ಸಂಭಾವನೆಯ ಪ್ರಶ್ನೆಗಳನ್ನು ಕೇಳಬಹುದಾದ ಅಂಥ ಪ್ರಶ್ನೆಗಳ ಬಗ್ಗೆ ಅತಿ ಹೆಚ್ಚು ಒತ್ತು ಕೊಟ್ಕೊಂತ ಹೋಗ್ತೀನಿ. ಇವತ್ತೇನಪ್ಪ ಅಂದರೆ ಈ ಟಾಪಿಕ್ ಮೇಲೆ ಹಿಡ್ಕೊಂತ ಹೋಗ್ತೀನಿ ನಾನು. ನೋಡಿರಿ, ಏನಪ್ಪ ಅಂತಂದರೆ ನೋಡಿರಿ, ಇವತ್ತು ನಾನು ನಿಮಗೆ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ರೇಖಾಗಣಿತದ ಮೊದಲನೇ ವಿಡಿಯೋವನ್ನು ನೋಡಿಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ರೇಖಾಗಣಿತದ ಭಾಗ 2 ಈ ವಿಡಿಯೋವನ್ನು ನೀವು ನೋಡಬೇಕಾಗ್ತೈತಿ. ಓಕೆ, ಅದರ ಮುಂದುವರಿದ ಭಾಗ ಏನಪ್ಪ ಅಂದರೆ ಇದು 3 ಆಯಾಮದ ಆಕೃತಿಗಳು ಅಂತಂದು ಕರೀತಾರೆ. 3 ಆಯಾಮದ ಆಕೃತಿಗಳ ಬಗ್ಗೆ ಹಿಡಿಕೆ ಅಂತ ಹೋಗಮ್ರಿ. 3 ಆಯಾಮದ ಆಕೃತಿಗಳು ಅಂತಂದು ಇದರ ನಮಗೇನು ಬರ್ತವಪ್ಪ ಅಂದರೆ ಚೌಕಗನ ಬರುತ್ತೆ. ನೋಡ್ರಿ, ಈ ರೀತಿ ಇರುತ್ತೆ ಚೌಕಗನ. ಅದಾದ ನಂತರ ಆಯತಗನ, ಸಿಲಿಂಡರ್, ಶಂಕು ಅಂತ ಬರುತ್ತೆ. ಈ ರೀತಿ 4 ಆಕೃತಿಗಳು ಬರ್ತವೆ. ಈ 4 ಆಕೃತಿಗಳಿಗೆ ಸಂಬಂಧಪಟ್ಟಂತೆ ನಮಗೆ ಪ್ರತಿ ವರ್ಷವೂ ಕೂಡ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾ ಬರಕತ್ತಾರೆ. ಮೊರಾರ್ಜಿಯಲ್ಲಿ ಪ್ರತಿ ವರ್ಷವೂ ಕೂಡ ಕೇಳ್ತಕತ್ತಾರ. ಹಾಗಾಗಿ ನಾವೇನು ಮಾಡ್ಬೇಕಪ್ಪ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾಗ್ತೈತಿ. ಓಕೆ, ಪ್ರತಿ ವರ್ಷ ಕೇಳ್ತಿದ್ದಾನೆ ಒಂದು ಪ್ರಶ್ನೆ. ಅಂದರೆ ಚೌಕಗನದ ಆಕೃತಿ ಯಾವುದು, ಮೇಲ್ಮೈಗಳ ಸಂಖ್ಯೆ ಎಷ್ಟು, ಮುಖಗಳ ಸಂಖ್ಯೆ ಎಷ್ಟು, ಅಂಚುಗಳ ಸಂಖ್ಯೆ ಎಷ್ಟು, ಶೃಂಗಗಳ ಸಂಖ್ಯೆ ಎಷ್ಟು ಅಂತಂದು ಕೇಳ್ತಾ ಬರಕತ್ತಾನ. ಇದು ನಿಮ್ಮ ಗಣಿತ ಸಿಲೆಬಸ್ನಲ್ಲಿ ಯಾವ ಪಾಠಪ್ಪ ಅಂದರೆ 3 ಆಯಾಮದ ಆಕೃತಿಗಳು ಅಂತಂದು ಐತಿ. ಓಕೆ, ಈಗ ನೋಡ್ರಿ, 3 ಆಯಾಮದ ಆಕೃತಿಗಳು ಅಂತಂದು ನೋಡ್ರಿ. 3 ಆಯಾಮದ ಆಕೃತಿಯಲ್ಲಿ ಮೊದಲನೇ ಬರೋದೇನಪ್ಪ ಅಂತಂದರೆ ಚೌಕಗನ ಅಂತಂದು. ಮೊದಲು ಬರೋದೇನಪ್ಪ ಅಂದರೆ ಚೌಕಗನ. ಈ ಆಕೃತಿ ಗಣಂತ ಅಂತಲೂ ಕೂಡ ಕರೀತಾರೆ. ನಾವೇನು ಮಾಡ್ತೀವಿ, ಚೌಕಾಕಾರ ಇರುವುದರಿಂದ ಇದನ್ನು ನಾವು ಚೌಕಗನ ಅಂತ ಕರಿತೀವಿ. ಘನ ಅಂತಂದರೆ ನಾವು ಎಂತೀವಿ, ಘನವನ್ನು ಯಾವ್ಯಾವುದು ಕೂಲಿಸ್ತೀವಪ್ಪ ಅಂದ್ರೆ ಪ್ಲಾಸ್ಟಿಕ್ ರಟ್ಟಿನ ಬಾಕ್ಸ್ಗಳು ಬರ್ತಾವೆ, ಈ ಸಿಂಟೆಕ್ಸು. ಅಂದರೆ ಅದಕ್ಕೆ ಏನಿರಬೇಕಂದ್ರೆ ಒಂದು ಆಕೃತಿಗೆ ಉದ್ದ ಅಗಲ ಎತ್ತರ ಇರಬೇಕು. ಉದ್ದ ಅಗಲ ಎತ್ತರ ಇದ್ದಾಗ ಅದನ್ನು ನಾವು 3 ಆಯಾಮಗಳಿಂದ ಕೂಡಿತ್ತಪ್ಪ ಅಂತಂದರೆ ಅದನ್ನು ಘನ ಅಂತ ಕರಿತೀವಿ. ನೋಡ್ರಿ, ಈಗ ಮೊದಲನೇ ಚಿತ್ರ ಯಾವುದಪ್ಪ ಅಂದರೆ ಚೌಕಗನ. ಚೌಕಾಕಾರ ಆಕೃತಿಯಲ್ಲಿರುತ್ತೆ ಇದು ಚೌಕಗನ. ಇಲ್ಲಿ ನೋಡ್ರಿ, ಚೌಕಗನದ ಮೇಲ್ಮೈಗಳ ಸಂಖ್ಯೆ ಎಷ್ಟಪ್ಪ? 6. ಮೇಲ್ಮೈಗಳ ಸಂಖ್ಯೆ ಎಷ್ಟು ಹೇಳ್ರಿ? 6. ಇದಕ್ಕೆ ಮೇಲ್ಮೈಗಳ ಸಂಖ್ಯೆ ಎಷ್ಟಿರ್ತಪ್ಪ ಅಂದರೆ 6 ಇರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದಂಥ ವಸ್ತು ಐತಿ. ಇದೇನಪ್ಪ ಅಂತಂದ್ರೆ ಇದೇ ಒಂದು ವಸ್ತು ಅನ್ಕೊಳ್ರಿ. ನೋಡ್ರಿ, ಏನೈತಪ್ಪ ಅಂದರೆ 1 2 3 4 5 6. ಅಂದರೆ ಇದಕ್ಕೂ ಕೂಡ ಎಷ್ಟಿರ್ತಾವಪ್ಪ ಅಂದರೆ 6 ಮೇಲ್ಮೈಗಳ ಸಂಖ್ಯೆ ಇರ್ತೈತಿ ಅಂತಂದು. ಇದಕ್ಕೂ ಕೂಡ ಅದೇ ರೀತಿ ಇರ್ತಕ್ಕ 1 2 3 4 5 6 ಮೇಲ್ಮೈಗಳ ಸಂಖ್ಯೆ ಇರ್ತೈತಿ ಅಂತಂದು. ಮೇಲ್ಮೈಗಳ ಸಂಖ್ಯೆ ಎಷ್ಟು? 6 ಮೇಲ್ಮೈಗಳ ಸಂಖ್ಯೆ. ಮುಖಗಳು ಏನಪ್ಪ ಅಂದರೆ 6 ಚೌಕ ಮುಖಗಳಾಗಿರ್ತಾವೆ. ಇದಕ್ಕೆ ಎಷ್ಟು ಮುಖ ಇರ್ತಾವಪ್ಪ ಅಂದರೆ 6 ಮುಖ ಇರ್ತಾವು ಅಂತಂದು. ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಹಿಡ್ಕೊಂಡ್ರಿ, ಚೌಕಾಕಾರದಾಗ ಒಂದು ಕಾರ್ಡ್ಬೋರ್ಡ್ ರಟ್ಟಿನ ಬಾಕ್ಸನ್ನು ಇಟ್ಕೊಂಡಾಗ ಅದರದ್ದು ಕೂಡ ಏನಾಗುತ್ತಪ್ಪ ಅಂತಂದ್ರೆ 6 ಮುಖಗಳೇ ಇರ್ತಾವೆ. ಯಾವ ಆಕಾರದಾಗ ಇರ್ತಾವಪ್ಪ ಅಂತಂದರೆ ಚೌಕಾಕಾರದಾಗನೇ ಇರ್ತಾವೆ. ನೋಡ್ರಿ, ಮುಖಗಳು ಎಷ್ಟಪ್ಪ? 6. ಅವು ಯಾವ ಆಕಾರದಾಗ ಇರ್ತಾವಪ್ಪ ಅಂದರೆ ಚೌಕಾಕಾರದಲ್ಲಿ ಇರ್ತಾವೆ ಅಂತಂದು. ನೋಡ್ರಿ, ಅಂಚುಗಳು ಅಂದರೆ ಏನು ಅಂತ ಹೇಳ್ತೀವಿ. ನೋಡ್ರಿ, ಅಂಚುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 12 ಅಂತ ಕೊಟ್ಟಾರ. ಅಂಚುಗಳಂದ್ರೆ ನೋಡ್ರಿ 1, ಹೌದಲ್ಲ, 1 ನೋಡ್ರಿ 2 3 4 ಹಾಕಿದ್ದು ನಾನೀಗ ಅಂಚುಗಳ ಸಂಖ್ಯೆ. ಮತ್ತೆ ಒಳ್ಳೆ ನೋಡ್ರಿ 5 6 7 8 ಆದವು ಅಂಚುಗಳು. ಈಗ ಏನಾಗುತ್ತೆ ನೋಡ್ರಿ 9 10 11 12 ಆಯ್ತಲ್ಲ. ಇವಕ್ಕೆ ನಾವೇನಂತ ಕರಿತೀವಪ್ಪ? ಬಾವುಗಳು ಅಥವಾ ಅಂಚುಗಳು ಅಂತ ಕರಿತೀವಿ. ಎಷ್ಟು ಅಂಚುಗಳು ಇರ್ತಾವಪ್ಪ ಅಂದರೆ 12 ಅಂಚುಗಳು. ಇಲ್ಲಿ ಅದ ನೋಡ್ರಿ,
1 2 3 4 5 6 7 8 9 10 11 12 12 ಹಂಚುಗಳು ಇರ್ತಾವು ಅಂತಂದು. ಶೃಂಗಗಳು ಎಷ್ಟಿರ್ತಾವಪ್ಪ? 8. ನೋಡ್ರಿ, ಶೃಂಗಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂದರೆ ಇವಾಗ ಇವೆಲ್ಲವೂ ಏನಪ್ಪ ಅಂದರೆ ಶೃಂಗಗಳು. ನೋಡ್ರಿ ಎಷ್ಟಿರ್ತಾವಪ್ಪ? 8 ಇರ್ತಾವು ಅಂತ. ಬಿಂದುಗಳು ಅಥವಾ ಶೃಂಗಗಳು ಅಂತ ಕರಿತೀವಿ. ನೋಡ್ರಿ 1 2 3 4, ಈ ಕಡೆ 4, ಇವು 4. ಟೋಟಲ್ ಶೃಂಗಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 8 ಇರ್ತಾವು ಅಂತಂದು. ಒಟ್ಟು ಶೃಂಗಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಇಲ್ಲಿ? 8 ಅಂತ. ನೋಡ್ರಿ ಇದೇನಪ್ಪ ಅಂತಂದ್ರೆ ನಮಗೆ ಚೌಕಗಣಕ್ಕೆ ಸಂಬಂಧಪಟ್ಟಿರುವುದು. ಸೊ ಚೌಕಗಣಕ್ಕೆ ಸಂಬಂಧಪಟ್ಟಿರುವ ಮಾಹಿತಿ ಅಂತ. ಚೌಕಗಣದ ಮೇಲ್ಮೈಗಳ ಸಂಖ್ಯೆ 6, ಮುಖಗಳು ಕೂಡ 6. ಮತ್ತು ಒಳ್ಳೆ ಮುಖಗಳು ಯಾವ ಆಕಾರದಾಗ ಇರ್ತಾವಪ್ಪ ಅಂದರೆ ಚೌಕ ಮುಖದಾಗ ಇರ್ತಿರ್ತಾವೆ, ಚೌಕಾಕಾರದಾಗಿರ್ತಾವೆ. ಓಕೆ, ಅಂದರೆ ಈ ರೀತಿ ಚೌಕಾಕಾರದಾಗಿರ್ತಾವೆ. ಅಂಚುಗಳ ಸಂಖ್ಯೆ 12. ಅಂಚುಗಳಂದ್ರೆ ಹೇಳಿದಾನೆ ಬಾವುಗಳು ಅಂತಂದು. ಅಂಚುಗಳು. ಶೃಂಗಗಳು ಅಂದರೆ 8. ಇಲ್ಲದಾವಲ್ಲ, ಇದಕ್ಕೆ ಶೃಂಗಗಳು ಅಂತ ಕರಿತೀವಿ ನಾವು. 8 ಶೃಂಗಗಳು ಕಾಣ್ತಾವೆ ನೋಡ್ರಿ. ಓಕೆ, 8 ಶೃಂಗಗಳು ಕಾಣ್ತಾವಲ್ಲ. ಇಲ್ಲಿ ಕಡೆ 4, ಆ ಕಡೆ 4 ಶೃಂಗಗಳು ಅಂತಂದು. ಅಂದರೆ ರೇಖೆಗಳು ಛೇದಿಸುವ ಜಾಗ. ಅವಕ್ಕೆ ಶೃಂಗಗಳು ಅಂತ ಕರಿತೀವಿ. ಇದು ನಮಗೇನಪ್ಪ ಅಂದರೆ ಘನಂತ ಅಥವಾ ಚೌಕ ಘನ ಅಂತ ಕರೀತಾರೆ. ಇದು 3 ಆಯಾಮದ ಆಕೃತಿಗಳು. 3 ಆಯಾಮ ಅಂತಂದರೆ ಉದ್ದ, ಅಗಲ, ಎತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಮಗೆ ಬರೋದು ಏನಪ್ಪ ಬರುತ್ತಪ್ಪ ಅಂದರೆ ಆಯತ ಘನ ಅಂತ. ಆಯತ ಘನ. ಚೌಕಘನಕ್ಕೂ ಮತ್ತು ಆಯತಘನಕ್ಕೂ ಇರುವ ವ್ಯತ್ಯಾಸ ಏನಂದ್ರಪ್ಪ? ಆಯತ. ಮತ್ತೇನು ವ್ಯತ್ಯಾಸ ಇರಲ್ಲ ನೋಡ್ರಿ. ಚೌಕಘನಕ್ಕೂ ಮತ್ತು ಆಯತಘನಕ್ಕೂ ಇರೋ ವ್ಯತ್ಯಾಸ ಏನಪ್ಪ ಅಂದ್ರೆ ಅದು ಚೌಕಾಕಾರದಾಗಿರ್ತೈತಿ, ಇದು ಆಯತಾಕಾರದಾಗಿರ್ತೈತಿ ಅಂತ. ನೋಡ್ರಿ, ಮೇಲ್ಮೈಗಳ ಸಂಖ್ಯೆ ಇಲ್ಲಿ ಕೂಡ 6. ನಾನು ತೋರಿಸಿದ್ನಲ್ಲ, ಒಂದು ಪ್ರಾಡಕ್ಟ್ ಇಟ್ಕೊಂಡು ತೋರಿಸಿದ್ನಲ್ಲ, ಸೇಮ್ ಅದ್ರದ್ದು ಕೂಡ 6 ಮುಖಗಳು ಇರ್ತಾವು ಅಂತಂದು. ಮುಖಗಳು ನೋಡ್ರಿ 6. ಯಾವ ಆಕಾರದಾಗಿರ್ತಾವು? ಚೌಕ ಮುಖಗಳು ಆಕಾರದಾಗಾದರೂ ಇರ್ಬೋದು. ಮತ್ತು ಇನ್ನೊಂದು ಯಾವುದಿರುತ್ತಪ್ಪ ಅಂತಂದರೆ, ಇದು ತಪ್ಪಾಗೈತಿ, ಇನ್ನೊಂದು ಯಾವುದಾಗಿರುತ್ತಪ್ಪ ಅಂದರೆ ಆಯತ ಆಕಾರದಾಗೂ ಕೂಡ ಇರ್ಬೋದು ಅಂತಂದು. ಓಕೆ, ಚೌಕ ಮುಖಗಳೆಲ್ಲಾದರೂ ಕೂಡ ಇರ್ತೈತಿ. ಇಲ್ಲಿಕ್ಕಪ್ಪ ಅಂದರೆ ಏನಿರುತ್ತಪ್ಪ ಅಂದರೆ ಆಯತ ಮುಖದಾಗಾದರೂ ಕೂಡ ಇರ್ತೈತಿ ಅಂತ. ಚೌಕ ಮುಖಗಳಲ್ಲೂ ಕೂಡ ಇರ್ಬೋದು, ಆಯತವಾಗಿರೂ ಕೂಡ ಇರ್ಬೋದು ಅಂತಂದು. ಮುಖಗಳು ಏನಿರ್ತಾವಪ್ಪ ಅಂತಂದರೆ ಚೌಕಾಕಾರದಾಗಾದರೂ ಇರ್ತೈತಿ, ಆಯತಾಕಾರದಾಗಾದರೂ ಇರ್ತೈತಿ ಅಂತಂದು. ಹಂಚುಗಳ ಸಂಖ್ಯೆ ನೋಡ್ರಿ. ಹಂಚುಗಳ ಸಂಖ್ಯೆ ಎಷ್ಟಪ್ಪ? 12. ಹೆಂಗಪ್ಪ ಅಂದ್ರೆ ವೆರಿ ಸಿಂಪಲ್ ಹೇಳ್ತೀನಿ ನೋಡ್ರಿ. 1 2 3 4 5 6 7 8 9 10 11 12. ಹೌದಾ? ಇದೇನಪ್ಪ ಅಂದ್ರೆ ಆಯತಘನ ಅಂತ. ಇದೇನು ನಮಗೆ ಹೇಳಿದ್ದು? ಆಯತಘನ. ಆಯತಘನದ ಮೇಲ್ಮೈಗಳ ಸಂಖ್ಯೆ 6. ಮುಖಗಳು ಹೆಂಗಿರ್ತಾವಪ್ಪ ಅಂದರೆ ಚೌಕಾಕಾರದಾಗಾದರೂ ಇರ್ಬೋದು ಅಥವಾ ಆಯತಾಕಾರದಾಗಾದರೂ ಇರ್ಬೋದು. ಎಷ್ಟು ಮುಖಗಳು ಇರ್ತಾವೆ ಹೇಳ್ರಿ? ಇದಕ್ಕೆ 6 ಇರ್ತಾವು ಅಂತಂದು. ಹಂಚುಗಳ ಸಂಖ್ಯೆ ಎಷ್ಟು ಹೇಳ್ರಪ್ಪ? 12. ನಾನೀಗ ಹಾಕಿದ್ನೆಲ್ಲ ಹಂಚುಗಳ ಸಂಖ್ಯೆ 12. ಶೃಂಗಗಳ ಸಂಖ್ಯೆ 8. 1 2 3 4 5 6 7 8. 8 ಮುಖಗಳು ಇರ್ತಾವೆ. ಎಷ್ಟು ಮುಖಗಳು ಇರ್ತಾವಪ್ಪ? 8. 1 2 3 4 5 6 7 8. ಎಷ್ಟು ಚೌಕ ಮುಖಗಳು ಇರ್ತಾವೆ? ಎಷ್ಟು ಶೃಂಗಗಳು ಇರ್ತಾವಪ್ಪ ಅಂದರೆ 8 ಶೃಂಗಗಳು ಇರ್ತಾವಿಲ್ಲಿ ಅಂತಂದು. ಇದು ನಮಗೇನಪ್ಪ ಅಂದರೆ ಆಯತ ಘನ ಅಂತ. ಆಯತ ಘನಕ್ಕೆ ಸಂಬಂಧಪಟ್ಟಂತೆ ಮೇಲ್ಮೈಗಳ ಸಂಖ್ಯೆ 6. ಮುಖಗಳು ಚೌಕಾಕಾರದಾಗಾದರೂ ಇರ್ಬೋದು ಅಥವಾ ಆಯತಾಕಾರದಾಗಾದರೂ ಇರ್ಬೋದು. ಎಷ್ಟು ಮುಖಗಳು ಇರ್ತಾವಪ್ಪ ಅಂದರೆ 6 ಮುಖಗಳು ಇರ್ತಾವು ಅಂತಂದು. ಹಂಚುಗಳು ಎಷ್ಟಪ್ಪ? 12. ಹಂಚುಗಳು ಎಷ್ಟು ಹೇಳ್ರಿ? 12. ಶೃಂಗಗಳು ಬಿಂದುಗಳು ಎಷ್ಟು ಹೇಳ್ರಪ್ಪ? 8 ಅಂತಂದು. ಇದು ಏನಾಗುತ್ತೆ? ಆಯತಘನ. ಆಯತಘನಕ್ಕೂ ಚೌಕಘನಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇರೋದು ಏನಪ್ಪ ಅಂದರೆ ಮುಖಗಳ ವ್ಯತ್ಯಾಸ. ಅಲ್ಲಿ ಚೌಕಾಕಾರದಾಗ ಏನಿರ್ತೈತಿ? ಚೌಕ ಮುಖಗಳು ಇರ್ತಾವು. ಇಲ್ಲಿ ಆಯತಾಕಾರದಾಗ ಏನಿರ್ತಪ್ಪ ಅಂದರೆ ಚೌಕಾಕಾರದಾಗೂ ಕೂಡ ಇರ್ಬೋದು ಅಥವಾ ಆಯತಾಕಾರದಾಗೂ ಕೂಡ ಇರ್ಬೋದು ಅಂತಂದು. ಇಲ್ಲಿ ಕಾಣ್ತಲ್ಲ ಶೃಂಗಗಳು 8 ಅಂತಂದು. ಶೃಂಗಗಳು 8 ಅಂತಂದು. ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಆಕೃತಿ.
ನೋಡ್ರಿ ಏನಾಗುತ್ತಪ್ಪ ಅಂತಂದರೆ ಸಿಲಿಂಡರ್. ಇದು ಏನಪ್ಪ ಅಂದರೆ ಆಕೃತಿ ನಮಗೇನಪ್ಪ ಅಂತಂದರೆ ಸಿಲಿಂಡರ್ ಆಕೃತಿ. ಆಕೃತಿ ಇದು ಸಿಲಿಂಡರ್ ಅಂತಂದು ನೋಡ್ರಿ. ಎಸ್ ನೋಡ್ರಿ ಸಿಲಿಂಡರ್ ಅಂದ್ರೆ ಮನೆಯಾಗ ಬಳಸುವ ಸಿಲಿಂಡರ್ ಅಲ್ಲ, ಇದು ಬೇರೆ ರೀತಿ ಸಿಲಿಂಡರ್. ಆ ಸಿಲಿಂಡರ್ನ ಅಳತೆ ಮಾಡ್ಬೇಕಂದ್ರೆ ಇದನ್ನು ಆಧಾರವಾಗಿ ಇಟ್ಕೊಂಡು ಅಳತೆ ಮಾಡ್ತಾರೆ ಅವರು. ಈ ಸಿಲಿಂಡರ್ನ ಆಕೃತಿ ಇಲ್ಲಿ ಇಟ್ಕೊಂಡೇ ಕೂಡ ಮಾಡ್ತಾರೆ. ನೋಡ್ರಿ ಸಿಲಿಂಡರ್ ಮೇಲ್ಮೈಗಳ ಸಂಖ್ಯೆ ಎಷ್ಟಪ್ಪ? 3 ಅಂತಂದು. ನೋಡ್ರಿ ವೆರಿ ಸಿಂಪಲ್. ಇದು 1 2 ಈ ಕಡೆ ವಕ್ರ ಮೇಲ್ಮೈ 3 ಇರ್ತೈತಿ. ಹೌದಾ ಇಲ್ಲ? ನಾವು ನೀರಿನ ಬಾಟ್ಲಿನ ತೊಗೊತೀವಲ್ಲ, ವೆರಿ ಸಿಂಪಲ್. ನೋಡ್ರಿ ನೀರಿನ ಬಾಟ್ಲಿನ ತೊಗೊಂಡಾಗ ಸಿಂಪಲ್ ನಾವು ಇದನ್ನು ಈ ಆಕಾರದಾಗ ಒಂದು ನೋಡ್ತೀವಿ, ಈ ಆಕಾರದಾಗ ಒಂದು ನೋಡ್ತೀವಿ. ನೀರಿನ ಬಾಟ್ಲಿ ಅಂದರೆ ಇದು ಆಯತಾಕಾರದಾಗ ಇದೆ ನೀರಿನ ಬಾಟ್ಲಿ, ಹಾಗಾಗಿ ನಮಗಿದು ಕರೆಕ್ಟಾಗಿ ನಿಖರವಾಗಿ ಸಿಗಲ್ಲ. ಇದು ವೃತ್ತಾಕಾರದಾಗಿರ್ತವೆ ನೋಡಿ ನೀರಿನ ಬಾಟ್ಲಿ. ಅವಾಗ ಮೇಲೆ ಇದು ಒಂದು ಸುತ್ತಕ್ಕೆ ವಕ್ರ ಮೇಲ್ಮೈ ಇರ್ತದೆ, ಹಿಂಗೆಲ್ಲ ನೋಡ್ಬೋದು ನಾವು. ಆದರೆ ಇದು ಆಯತಾಕಾರದಾಗೈತಿ, ಇದು ಬರಲ್ಲ. ನೋಡ್ರಿ ವಕ್ರ ಮೇಲ್ಮೈ ಇರುತ್ತೆ, ಹಿಂಗೆ ರೌಂಡ್ ಇರ್ತೈತೆ. ಓಕೆ, ಹಂಗಾಗಿ ಏನಾಗುತ್ತೆ? ಮೇಲ್ಮೈಗಳ ಸಂಖ್ಯೆ 3 ಆಗುತ್ತೆ. ಮೇಲ್ಗಡೆ ತಳಗಡೆ ವಕ್ರ ಆಗಿರ್ತೈತೆ, ಹಿಂಗೆ ರೌಂಡ್ ಸಿಲಿಂಡರ್ ಆಕೃತಿ ಇರುತ್ತಲ್ಲ ಆ ರೀತಿ. ಮುಖಗಳು ಎಷ್ಟಪ್ಪ? 2 ವೃತ್ತಾಕಾರದ ಮುಖಗಳು ಮತ್ತು ವಕ್ರ ಮೇಲ್ಮೈ ಅಂತ. ವೃತ್ತಾಕಾರದ ಮುಖಗಳು ಮತ್ತು ವಕ್ರ ಮೇಲ್ಮೈ ಅಂತಂದು. ವಕ್ರ ಮೇಲ್ಮೈ ಅಂತ ಹೇಳಿದ್ನಲ್ಲ, ಈ ರೀತಿ ಇರುತ್ತೆ. ವಕ್ರ ಮೇಲ್ಮೈ ಹಿಂಗೆ ಬಂದಿರುತ್ತೆ, ವಕ್ರ ಮೇಲ್ಮೈ ಬಂದಿರ್ತೈತಿ. ಓಕೆ, ಎರಡೂ ಕೂಡ ಇರ್ತಾವೆ ನೋಡಿ. ಇಲ್ಲಿ ಒಂದು ವೃತ್ತ, ಇದು ಒಂದು ವೃತ್ತ, ಇದೆಯಲ್ಲ ವಕ್ರ ಹಿಂಗೆ ಆ ರೀತಿ ವಕ್ರ ಮೇಲ್ಮೈ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಅಂಚುಗಳು ಇರಲ್ಲ. ಮತ್ತು ಸರ್ ಇಲ್ಲಿ ಐತಲ್ಲ ಸರ್ ಅಂತಂದು, ಅದು ಈ ರೀತಿ ಇಲ್ಲದ ಆಕೃತಿ. ಇದು ನಾನು ಹಂಚುಗಳನ್ನು ಹೇಳಿದ್ನಲ್ಲ, ಆ ಹಂಚುಗಳು ಅಲ್ಲದು, ವಕ್ರ ಮೇಲ್ಮೈ ಬಂದಿರುತ್ತೆ ಅದು, ಹಂಗಾಗಿ ನಮಗೆ ಕಾಣುತ್ತೆ. ಓಕೆ, ಇಲ್ಲಿ ಕೂಡ ಹಂಚುಗಳು ಸಂಖ್ಯೆ ಇಲ್ಲ. ಹಂಚುಗಳು ಇಲ್ಲಪ್ಪ ಅಂದಾಗ ಶೃಂಗಗಳು ಇರೋದೇ ಇಲ್ಲ. ನೋಡ್ರಿ ಯಾವ ಆಕೃತಿಯಲ್ಲಿ ಅಂಚುಗಳು ಇರಲ್ಲ ನೋಡ್ರಿ, ಆ ಆಕೃತಿಯಲ್ಲಿ ಶೃಂಗಗಳು ಇರಲ್ಲ ಅಂತಂದು. ಓಕೆ, ಎಸ್ ನೋಡ್ರಿ ಈ ಆಕೃತಿಯಲ್ಲಿ ಇಲ್ಲ. ಈ ಆಕೃತಿಯಲ್ಲಿ ಅಂಚುಗಳೂ ಕೂಡ ಇಲ್ಲ, ಶೃಂಗಗಳು ಕೂಡ ಇಲ್ಲ. ಇದಕ್ಕೆ ನಾವೇನಂತ ಕರಿತೀವಪ್ಪ? ಸಿಲಿಂಡರ್ ಅಂತ ಕರಿತೀವಿ. ಎಸ್ ನೋಡ್ರಿ ಸಿಲಿಂಡರ್ ಮೇಲ್ಮೈಗಳ ಸಂಖ್ಯೆ 3, 2 ವೃತ್ತಾಕಾರ, 1 ವಕ್ರ ಮೇಲ್ಮೈ ಅಂತ. ಇಲ್ಲಿ ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಶಂಕು. ಇಲ್ಲೇನಾಗುತ್ತೆ ನೋಡ್ರಿ, ಶಂಕು ಏನಾಗುತ್ತೆ? ನೋಡ್ರಿ ಶಂಕು ಏನಾಗುತ್ತಪ್ಪ ಅಂದ್ರೆ ಮೇಲ್ಮೈಗಳ ಸಂಖ್ಯೆ 2 ಶಂಕುಗೆ. ನೋಡ್ರಿ ನಮ್ಮ ಸಿಲಿಂಡ್ರಲ್ಲಿ ಬಂದಾಗ ಏನಾಗಿತ್ತಪ್ಪ ಅಂದರೆ ಅಲ್ಲಿ ಕೂಡ ಮೇಲ್ಮೈಗಳ ಸಂಖ್ಯೆ 3 ಆಗಿತ್ತು. ನೋಡ್ರಿ ಇಲ್ಲಿ ಒಂದು ವೃತ್ತಾಕಾರದ ಮುಖ, ಇಲ್ಲೇ ನೋಡ್ರಿ ವೃತ್ತಾಕಾರದ ಮುಖ ಹಿಂಗಿರ್ತದೆ. ವೃತ್ತಾಕಾರದ ಮುಖ. ಓಕೆ, ಹಿಂದಗಡೆ ಮತ್ತು ಒಂದು ವಕ್ರ ಮೇಲ್ಮೈ ಈ ರೀತಿ ಇರ್ತದೆ, ಅದಕ್ಕೆ ಏನಂತಾರೆ? ವಕ್ರ ಮೇಲ್ಮೈ ಅಂತ ಕರೀತಾರೆ. ಇಲ್ಲಿ ಅಂಚುಗಳ ಸಂಖ್ಯೆ ಇಲ್ಲ ಈ ಆಕೃತಿಗೆ ಸಂಬಂಧಪಟ್ಟಂತೆ. ನೀವು ಬೇರೆ ಬೇರೆ ಆಕೃತಿಯನ್ನು ಹಾಕೇಬಾರ್ದು. ಸಿಲಿಂಡರ್ಗೆ ಮತ್ತು ಅಲ್ಲಿ ವಕ್ರ ಮೇಲ್ಮೈ ಇತ್ತು, ಅಲ್ಲಿ ಶೃಂಗಗಳ ಸಂಖ್ಯೆ ಇಲ್ಲಲ್ರಿ, ಇಲ್ಲಿ ಶೃಂಗಗಳ ಸಂಖ್ಯೆ ಐತಲ್ರಿ ಅಂದರೆ ಇಲ್ಲಿ ಮೂಲಿ ಸೇರೈತೆ ನೋಡ್ರಿ. ಇದು ಸೇರೈತಲ್ಲ, ಇದಕ್ಕೆ ಶೃಂಗ ಅಂತ ಕರಿತೀವಿ ನಾವು. ಸಿಂಪಲ್ ನೋಡ್ರಿ, ಶಂಕುಗೆ ಮೇಲ್ಮೈಗಳ ಸಂಖ್ಯೆ 2, ಮುಖಗಳು ಎಷ್ಟಪ್ಪ ಅಂದರೆ 1, ಅದು ವೃತ್ತಾಕಾರದ ಮುಖಗಳು ಇರ್ತೈತಿ, ಅಥವಾ ಒಂದು ವಕ್ರ ಮೇಲ್ಮೈ. ಒಂದು ವಕ್ರ ಮೇಲ್ಮೈ, ಒಂದು ವೃತ್ತಾಕಾರ. ಅಂಚುಗಳ ಸಂಖ್ಯೆ ಇರಲ್ಲ. ಶೃಂಗಗಳು ಎಷ್ಟು ಇರ್ತವೆ ಹೇಳ್ರಪ್ಪ? 1 ಇರ್ತೈತೆ ನೋಡ್ರಿ, ಇದು ಶೃಂಗ ಅಂತಂತ ಈ ರೀತಿ ಇರ್ತೈತಿ. ಇದು ಏನಪ್ಪ ಅಂತಂದರೆ ನಮಗೆ ನೀಡಿರುವ 4 ಆಕೃತಿಗಳು ಅಂತಂದು. ನೋಡ್ರಿ 4 ಆಕೃತಿಗಳು. ಒಂದೇದು ನಾವೇನು ಮಾಡಿದೆವಪ್ಪ ಅಂದರೆ ಚೌಕ. ಒಂದೇದು ಏನು ಮಾಡಿದೆವಪ್ಪ ಅಂದರೆ ನಾವು ಚೌಕಗನ. ನೋಡಿ ಒಂದೇದು ಏನು ಮಾಡಿದೆವಪ್ಪ ಅಂದರೆ ಚೌಕ. ಇದು ನಮಗೇನಂತ ಕರಿತಾರಪ್ಪ? ಚೌಕಗನ ಅಂತ ಕರೀತಾರೆ. ಇದಕ್ಕೇನಪ್ಪ? ಆಯತಗನ. ಇದು ಆಯತಗನ. ಇದೇನಪ್ಪ ಅಂದರೆ ಸಿಲಿಂಡರ್. ಇದೇನಪ್ಪ ಅಂತಂದರೆ ಶಂಕು. ಇವನ್ನೇನು ಮಾಡಬೇಕಪ್ಪ ಅಂತಂದರೆ ನೀವು ಒಂದು ಸರಿ ಬರ್ಕೊಂಬಿಡ್ಬೇಕು. ನೋಡಿ ಫಾರ್ ಎಕ್ಸಾಂಪಲ್ ಈ ರೀತಿ ಇರುತ್ತಲ್ಲ ಮಾಹಿತಿ, ಈ ರೀತಿ ಮಾಹಿತಿ ಇದ್ದಾಗ ಇದನ್ನು ಸಂಪೂರ್ಣವಾಗಿ ಬರ್ಕೊಂಬಿಡ್ಬೇಕು ನೀವು. ಇದನ್ನು ಬರ್ಕೊಂಡಾಗ ನೋಡ್ರಿ ಈ ರೀತಿ ಮಾಹಿತಿಯನ್ನು, ಎಲ್ಲ ಮಾಹಿತಿಯನ್ನು ಒಂದು ದಿವಸ ಒಂದು ಕಾಪಿಯಲ್ಲಿ ಬರ್ಕೊಂಡಾಗ ದಿನಾಲೂ ಕೂಡ ಒಂದು ಸಲ ಓದಬೇಕು. ಓದಿದಾಗ ಏನಿರ್ತಾವಪ್ಪ ಅಂದ್ರೆ ನೆನಪಿಗೆ ಉಳಿತಾವು ಅಂತಂದು. ಇದು ಯಾವ ಪಾಠಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ 3 ಆಯಾಮದ ಆಕೃತಿಗಳಿಗೆ ಸಂಬಂಧಪಟ್ಟ ಪಾಠ ಆಗೈತಿ ಅಂತಂದು. ಈಗ ನೆಕ್ಸ್ಟ್ ಪಾಠ ನೋಡ್ರಿ, ಇದು ರೇಖಾಗಣಿತಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಪಾಠ ಯಾವುದಪ್ಪ ಅಂದರೆ
ಕೋನಗಳ ಪ್ರಕಾರಗಳು. ಕೋನಗಳು ಅಥವಾ ಕೋನಗಳ ಪ್ರಕಾರಗಳು ಇದು ಕೂಡ ಪರೀಕ್ಷೆಯಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಪ್ರಶ್ನೆಯನ್ನು ಕೇಳುತ್ತಾ ಬರಕತ್ತಾರ ಅಂತಂದು. ಓಕೆ ನೋಡ್ರಿ, ಕೋನಗಳ ಪ್ರಕಾರಗಳು ಅಂತಂದರೆ ಲಘು ಕೋನ ಅಂದರೆ ಏನಪ್ಪ ಅಂತ ನೋಡ್ರಿ. ಲಘು ಕೋನ ಅಂದರೆ ಏನು ಅಂತಂದು ಸಿಂಪಲ್. ಯಾವ ಕೋನದ ಅಳತೆಯು 0 ಡಿಗ್ರಿಗಿಂತ ಹೆಚ್ಚಿದ್ದು 90 ಡಿಗ್ರಿಗಿಂತ ಕಡಿಮೆ ಇರುತ್ತದೆಯೋ ಅದನ್ನು ಲಘು ಕೋನ ಎಂದು ಕರೆಯಲಾಗುತ್ತದೆ ಅಂತಂದು. ನೋಡ್ರಿ, 0 ಡಿಗ್ರಿಗಿಂತ ಹೆಚ್ಚಿರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇಂಥ ಕೋನವನ್ನು ನಾವು ಏನಂತ ಕರಿತೀವಪ್ಪ? ಲಘು ಕೋನ ಅಂತ ಕರಿತೀವಿ. ಲಘು ಕೋನ. ಪರೀಕ್ಷೆಯಲ್ಲಿ ಲಘು ಕೋನದ ಅಳತೆ ಅಂತ ಕೊಡ್ತಾನೆ. 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ. ಲಘು ಕೋನದ ಅಳತೆ ಎಷ್ಟು ಅಂತ ಕೊಡ್ತಾನೆ. 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ. ಈ ಕೆಳಗಿನವುಗಳಲ್ಲಿ ಲಘು ಕೋನದ ಅಳತೆ ಯಾವುದು? ಆಪ್ಷನ್ 1ನೇದು 90 ಡಿಗ್ರಿ, 2ನೇದು 85 ಡಿಗ್ರಿ, 3ನೇದು 110 ಡಿಗ್ರಿ, 4ನೇದು 250 ಡಿಗ್ರಿ ಅಂತ ಕೇಳ್ತಾನೆ. ಓಕೆ, ನೀವು ಅದರ ಲಘು ಕೋನದ ಅಳತೆ ಯಾವುದಾಗಿರುತ್ತೆ ಅದನ್ನು ಮಾಡಬೇಕು. ಈ ಕೋನದ ಚಿತ್ರ ಹೆಂಗೆ ಬರ್ತೈತಪ್ಪ ಅಂದರೆ ಈ ರೀತಿ ಬರುತ್ತೆ ನೋಡ್ರಿ. ಇದು ಏನಪ್ಪ? ಲಘು ಕೋನಕ್ಕೆ ಉದಾಹರಣೆಗಳು ನೋಡ್ರಿ. ಇವಾಗ ಈ ರೀತಿಯೂ ಕೂಡ ಬರ್ಬೋದು, ಈ ರೀತಿಯೂ ಕೂಡ ಬರ್ಬೋದು, ಈ ರೀತಿಯೂ ಕೂಡ ಬರ್ಬೋದು. ಓಕೆ, ಇವೇನಪ್ಪ ಅಂದರೆ ಲಘು ಕೋನಕ್ಕೆ ಉದಾಹರಣೆ. ಲಘು ಕೋನ ಅಂದರೆ ಏನಪ್ಪ ಅಂತಂದರೆ 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಕೋನವನ್ನು ನಾವು ಲಘು ಕೋನ ಅಂತ ಕರಿತೀವಿ. ಲಘು ಕೋನವನ್ನು ಈ ರೀತಿ ನಾವು ಮಾಡಬಹುದು ಅಂತಂದು. ನೆಕ್ಸ್ಟ್ ನೋಡ್ರಿ, ಲಂಬಕೋನ. ನೋಡ್ರಿ, ಲಂಬಕೋನ ಅಂದರೆ ಏನಪ್ಪ ಅಂದರೆ ಸರಿಯಾಗಿ 90 ಡಿಗ್ರಿ ಅಳತೆ ಇರುವ ಕೋನವನ್ನು ಲಂಬಕೋನ ಎನ್ನಲಾಗುತ್ತದೆ. ಯಾವ ಕೋನದ ಅಳತೆ 90 ಡಿಗ್ರಿ ಇರುತ್ತದೆಯೋ ಆ ಕೋನವನ್ನು ಲಂಬಕೋನ ಅಂತ ಕರೀತಾರ. ಸರಿಯಾಗಿ 90 ಡಿಗ್ರಿ ಅಳತೆ ಇರುವ ಕೋನವನ್ನು ಲಂಬಕೋನ ಅಂತ ಕರೀತಾರ. ಇದು ಇಂಗ್ಲಿಷ್ ಅಕ್ಷರ ಎಲ್ ಅಂತೆ ಕಾಣಿಸುತ್ತದೆ. ನೋಡಿ, ಕರೆಕ್ಟ್ ಈ ರೀತಿ ಕಾಣುತ್ತೆ. ಇದು ನೋಡಿ, ಈ ರೀತಿ ಕಾಣುತ್ತೆ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಲಂಬ ಕೋನ. ಯಾವ ಕೋನಪ್ಪ? ಲಂಬ ಕೋನ. ಯಾವ ಕೋನ ಹೇಳ್ರಿ? ಇದು ಲಂಬ ಕೋನ. ನೋಡ್ರಿ, ಎಲ್ಲ ಆಕಾರದಾಗ ಐತಲ್ಲ, ಎಲ್ಲ ಆಕಾರದಾಗ. ಹಂಗಾಗಿ ಇದನ್ನ ಇಂಗ್ಲೀಷ್ನಲ್ಲಿ ಇದು ನೋಡೋಕೆ ಎಲ್ಲ ಆಕಾರದಲ್ಲಿ ಕಾಣುತ್ತೆ. ಈ ಕೋನದ ಅಳತೆ ಎಷ್ಟಿರುತ್ತೆ ಹೇಳ್ರಿ? 90 ಡಿಗ್ರಿಗೆ ಸಮ ಇರ್ತೈತಿ. ಇದನ್ನು ಲಂಬ ಕೋನ ಅಂತ ಕರೀತಾರ ಅಂತಂದ್ರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಯಾವ ಕೋನ ಐತಪ್ಪ ಅಂತಂದ್ರೆ ವಿಶಾಲ ಕೋನ. ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚು. ನೋಡ್ರಿ, ವಿಶಾಲ ಕೋನ ಅಂದರೆ ಏನಪ್ಪ ಅಂದರೆ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಕೋನವನ್ನು ವಿಶಾಲ ಕೋನ ಅಂತ ಕರೀತಾರ ಅಂತಂದು. ಓಕೆ, ನೋಡ್ರಿ, ವಿಶಾಲ ಕೋನ ಅಂದರೆ ಏನಪ್ಪ ಅಂತಂದರೆ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಅಂತ ಕರೀತಾರೆ. ನೋಡ್ರಿ, 90 ಡಿಗ್ರಿಗಿಂತ ಹೆಚ್ಚಿರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂಥ ಕೋನವನ್ನು ವಿಶಾಲ ಕೋನ ಅಂತ ಕರೀತಾರೆ. ನೋಡ್ರಿ, ವಿಶಾಲ ಕೋನ ಅಳತೆ ಯಾವ ರೀತಿ ಇರುತ್ತೆ? ಇದು ಏನಪ್ಪ ಅಂದರೆ ವಿಶಾಲ ಕೋನ ಅಂತಂತ. ವಿಶಾಲ ಕೋನ ಇಲ್ಲಿ ಬರೆದಿರ್ತಾರೆ POQ ಅಂತ. ಇದನ್ನು ಈ ರೀತಿ ಬರಿತೀವಿ ನಾವು. ಕೋನ POQ ಈ ರೀತಿ ಇರ್ತದೆ ನನ್ನ ಕೋನದ. ಇದೇನಪ್ಪ ಅಂತಂದರೆ ವಿಶಾಲ ಕೋನ ಅಂತ ಕರೀತಾರೆ. ವಿಶಾಲ ಕೋನದ ಅಳತೆ ಏನಪ್ಪ ಅಂದರೆ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಅಳತೆ ಹೊಂದಿರುವ ಕೋನವನ್ನು ವಿಶಾಲ ಕೋನ ಅಂತ ಕರೀತಾರೆ. ಎಸ್, ನೋಡ್ರಿ, ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಮತ್ತೆ ಯಾವುದಪ್ಪ ನೆಕ್ಸ್ಟಪ್ಪ ಅಂತಂದರೆ ನೋಡ್ರಿ, ಸರಳ ಕೋನ ಅಂತಂದು. ಯಾವ ಕೋನದ ಅಳತೆ 180 ಡಿಗ್ರಿಗೆ ಸಮ ಇರುತ್ತದೆಯೋ ಅಂಥ ಕೋನವನ್ನು ಸರಳ ಕೋನ ಅಂತ ಕರೀತಾರೆ. ಒಂದು ಸರಳ ರೇಖೆಯ ಮೇಲಿರುವ ಮತ್ತು ಸರಿಯಾಗಿ 180 ಡಿಗ್ರಿ ಅಳತೆ ಹೊಂದಿರುವ ಕೋನವೇ
ಸರಳ ಕೋನ ಅಂತಂದು. ಈ ರೀತಿ ಸರಳ ರೇಖೆ ಮೇಲೆ ಉದ್ಭವ ಆಗ್ತದೆ 180 ಡಿಗ್ರಿ ಅಂತಂದು. ಪಿ ಓ ಕ್ಯೂ ಪಿ ಓ ಕ್ಯೂ ಇದೇನಪ್ಪ ಅಂತಂದರೆ ಒಂದು ಸರಳ ರೇಖೆಯ ಮೇಲೆ ಮತ್ತು ಸರಿಯಾಗಿ 180 ಡಿಗ್ರಿ ಅಳತೆ ಹೊಂದಿರುವ ಕೋನವೇ ಸರಳ ಕೋನ ಅಂತ. ಅರ್ಥ ಆಯ್ತಾ? ನೋಡಿರಿ, ಸರಳ ಕೋನ ಅಂದರೆ ವೆರಿ ಸಿಂಪಲ್. ಯಾವ ಕೋನದ ಅಳತೆ 180 ಡಿಗ್ರಿಗೆ ಸಮ ಇರುತ್ತದೆ ಆ ಕೋನವನ್ನು ಸರಳ ಕೋನ ಅಂತ ಕರೀತಾರೆ. ನೇರವಾಗಿ ಈ ರೀತಿ ನೋಡಿ, ನೇರವಾಗಿ ಇರ್ತೈತಿ. ಇದೇನಪ್ಪ? ಸರಳ ಕೋನ. ನೆಕ್ಸ್ಟ್ ಯಾವ ಕೋನ ಐತೆ ನೋಡಮ್ರಿ. ಸರಳಾಧಿಕ ಕೋನ. ಸರಳ ಅಧಿಕ ಕೋನ, ಸರಳಾಧಿಕ ಕೋನ ಆಗಬೇಕಿತ್ತದು. ಸರಳಾಧಿಕ ಕೋನ ಅಂದರೆ ಏನಪ್ಪ ಅಂತಂದರೆ 180 ಡಿಗ್ರಿಗಿಂತ ಅಧಿಕವಾಗಿದ್ದು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನ ಅಂತ ಕರೀತಾರೆ. ನೋಡಿ, ವೆರಿ ಸಿಂಪಲ್. 180 ಡಿಗ್ರಿಗಿಂತ ಹೆಚ್ಚಿರಬೇಕು, 360 ಡಿಗ್ರಿಗಿಂತ ಏನು ಬರಬೇಕಪ್ಪ ಅಂದರೆ ಕಡಿಮೆ ಇರಬೇಕು. 180 ಡಿಗ್ರಿಗಿಂತ ಅಧಿಕವಾಗಿರಬೇಕು ಮತ್ತು 360 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇಂಥ ಕೋನವನ್ನು ಸರಳಾಧಿಕ ಕೋನ ಅಂತ ಕರಿತೀವಿ. ನಾವು ಏನಂತೀವಪ್ಪ? ಸರಳಾಧಿಕ ಕೋನ ಅಂತ ಕರಿತೀವಿ. ನೋಡ್ರಿ, ನಾವೇನಂತೀವಪ್ಪ ಅಂದರೆ ಸರಳಾಧಿಕ ಕೋನ ಅಂತಂದು. ಓಕೆ, ಇದು ಒಂಚೂರು ಇಷ್ಟ ಆಗಬೇಕು. ಸರಳಾಧಿಕ ಕೋನ ಅಂತಂದು ಆಗಬೇಕು. ಓಕೆ, ನೋಡ್ರಿ, ಸರಳಾಧಿಕ ಕೋನ ಎನ್ನಲಾಗುತ್ತದೆ ಅಂತಂದು. ಸರಳಾಧಿಕ ಕೋನ ಅಂದರೆ 180 ಡಿಗ್ರಿಗಿಂತ ಹೆಚ್ಚು ಅಧಿಕವಾಗಿದ್ದು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನ ಅಂತ ಕರೀತಾರೆ. ಈ ಕೋನದ ಅಳತೆ ಎಷ್ಟಿರುತ್ತಪ್ಪ ಅಂದರೆ ನೋಡ್ರಿ, ಇದರ ಚಿತ್ರ ಇಳಿಸ್ತೇನೆ ನೋಡ್ರಿ. ಆ್ಯಕ್ಚುಲಿ ಇದು ಹಿಂಗೆ ಬರುತ್ತೆ. ಓ ಪಿ ಕ್ಯೂ, ಪಿ ಓ ಕ್ಯೂ, ಈ ರೀತಿ ಇದು ಸರಳಾಧಿಕ ಕೋನ. ನೋಡ್ರಿ, ಈ ರೀತಿ ಪಿ ಓ ಪಿ ಕ್ಯೂ ಓ. ಆ ಚಿತ್ರಗಳು ಏನು ಬರ್ತಾವಪ್ಪ ಅಂದರೆ ಈ ರೀತಿ ಬರ್ತಾವೆ. ಇದೇನಪ್ಪ ಅಂದರೆ ಸರಳಾಧಿಕ ಕೋನ ಅಂತ ಕರೀತಾರೆ. ಎಸ್, ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಅರ್ಧ ಆಯ್ತಲ್ಲ. ಸರಳಾಧಿಕ ಕೋನ ಅಂದರೆ 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಕೋನವನ್ನು ಸರಳಾಧಿಕ ಕೋನ ಅಂತ ಕರೀತಾರೆ. ನೋಡ್ರಿ, ಈ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನಮಗೆ ಪೂರ್ಣಕೋನ ಇರ್ತೈತಿ. ಯಾವುದಿರುತ್ತಪ್ಪ ಅಂತಂದರೆ ಪೂರ್ಣಕೋನ. ಒಂದು ಬಿಂದುವಿನ ಸುತ್ತ ಒಂದು ಪೂರ್ಣ ಸುತ್ತು ಅಥವಾ 360 ಡಿಗ್ರಿ ಅಳತೆಯನ್ನು ಪೂರ್ಣಕೋನ ಎಂದು ಕರೆಯುತ್ತಾರೆ ಅಂತ. ಅಂದರೆ ಏನಪ್ಪ ಅಂದರೆ ಪೂರ್ಣಕೋನ ಅಂದರೆ ಏನಪ್ಪ ಅಂತ ನೋಡ್ಕೊಂತವ್ರಿ. ಪೂರ್ಣಕೋನ ಅಂದರೆ ಏನಂತ ನೋಡ್ಕೊಂತವ್ರಿ ಹೇಳ್ತೀನಿ ನಾನು ನಿಮಗೆ. ಪೂರ್ಣಕೋನ ಅಂದರೆ ಏನಪ್ಪ ಅಂತಂದರೆ ನೋಡ್ರಿ, ಒಂದು ಬಿಂದುವಿನಲ್ಲಿ ಈ ರೀತಿ ಆಗಿರ್ಬೇಕು. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಪೂರ್ಣ ಕೋನ ಅಂತ ಕರಿತೀವಿ. ಅಂದರೆ 360 ಡಿಗ್ರಿಗೆ ಸಮ ಇರುವ ಕೋನವನ್ನು ಪೂರ್ಣಕೋನ ಅಂತ ಕರಿತೀವಿ. ಸಿಂಪಲ್. ಯಾವ ಕೋನದ ಅಳತೆ 360 ಡಿಗ್ರಿಗೆ ಸಮ ಇರ್ತೈತೆ ನೋಡ್ರಿ, ಆ ಕೋನವನ್ನು ನಾವು ಪೂರ್ಣಕೋನ ಅಂತ ಕರಿತೀವಿ. ಓಕೆ, ಇದು ಏನಾಗಿತ್ತಪ್ಪ ಅಂದ್ರೆ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಭಾಗ 2ರಲ್ಲಿ ಭಾಗ 1ನ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಅದಾದ ನಂತರ ಭಾಗ 2ಕ್ಕೆ ಸಂಬಂಧಪಟ್ಟಂತೆ ಇದು ಏನಪ್ಪ ಅಂತಂದರೆ ಇವು ಕೋನಗಳು ಮತ್ತು 3 ಆಯಾಮದ ಆಕೃತಿಗಳು. ನೋಡ್ರಿ, ಇವಿಷ್ಟು ಒಂದು ಕಡೆ ಬರ್ಕೋಬೇಕು. ನೀವು ನಿಧಾನಕ್ಕೆ ಬರ್ಕೊಂಡಾಗ ದಿನ ಓದಿಕೊಂಡಾಗ ಇವು ನಿಮಗೇನಾಗ್ತಾವಪ್ಪ ಅಂದರೆ ಅರ್ಥಾಕ್ಯ ಅಂತ ಹೋಗ್ತಾವು ಅಂತದ್ದು. ಏನಪ್ಪ ಅಂದರೆ 3 ಆಯಾಮದ ಆಕೃತಿಗಳು. 3 ಆಯಾಮದಲ್ಲಿ ಘನಂತ ಅಥವಾ ಚೌಕಘನ, ಆಯತಘನ, ಸಿಲಿಂಡರ್, ಶಂಕು. ಅದಾದ ನಂತರ ಇದರಲ್ಲಿ ಕೋನಗಳಲ್ಲಿ ಲಘುಕೋನ, ಲಂಬಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣಕೋನ, ಇವಿಷ್ಟು ಕೋನಗಳು ಬರ್ತಾವೆ.
ಇದ್ರ ಬಗ್ಗೆ ನೀವು ಪ್ರತಿದಿನ ಒಂದೊಂದನ್ನು ನೀವು ಕಲ್ಕೊಂತ ಹೋದಂಗೆಲ್ಲ ನಿಮಗೆ ಅನುಕೂಲ ಅಥವಾ ಈಸಿ ಆಗ್ತವೆ ಅಂತಂದು. ಇನ್ನೂ ಒಂದು ಏನು ಮಾಡ್ತಪ್ಪ ಅಂದರೆ ಜಾಮೆಟ್ರಿ ಇದೆ, ರೇಖಾಗಣಿತಕ್ಕೆ ಇನ್ನೊಂದು ಟಾಪಿಕ್ ಇದೆ. ಅದೇನಪ್ಪ ಅಂತಂದರೆ ಈ ಮಾಪನಗಳು ಯಾವುದನ್ನು ಸರಳ ರೇಖೆ ಎಳೆಯೋಕೆ ಏನು ಬಳಸ್ತಾರೆ ನಾವು ಜಾಮೆಟ್ರಿ ಬಾಕ್ಸ್ನಲ್ಲಿ, ಕಂಪಾಸ್ನಲ್ಲಿ ಅಂತಂದು. ಅದಾದ ನಂತರ ಕೋನವನ್ನು ಅಳೆಯೋಕೆ, ವೃತ್ತವನ್ನು ಅಳೆಯೋಕೆ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲ ಹೇಳಿಕೆ ಅಂತ ಹೋಗ್ತೀನಿ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂತಂದರೆ ಇನ್ನು ನಮ್ಮ ಮುಂದೆ ಬರುವ ಎಲ್ಲ ವಿಡಿಯೋಗಳು ನಿಮಗೆ ತಿಳಿತಾವು, ಗೊತ್ತಾಗ್ತಾವು ಅಂತಂದು. ಹೆಚ್ಚಿನ ಮಾಹಿತಿ ಇದ್ದರೆ ನಮ್ಗೆ ಗೊತ್ತಿರೋ ನಂಬರ್ಗೆ ಫೋನ್ ಮಾಡಿರಿ, ನಿಮಗೆ ಏನಾದರೂ ನಿಮಗೆ ಮಾಹಿತಿಯನ್ನು ತಿಳಿಸ್ತೀವಿ ನಾವು, ಏನಾದರೂ ಗೊಂದಲ ಇತ್ತಪ್ಪ ಅಂತಂದ್ರೆ. ಓಕೆ.